ಸರ್ಕಾರಿ ಶಾಲೆ ಸುತ್ತಮುತ್ತ ಕಸದ ಹುತ್ತಾನೆ ಬೆಳೆದಿರುವಂತದ್ದು ಈ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸರ್ಕಾರಿ ಶಾಲೆ ಸುತ್ತಮುತ್ತ ಕಸದ ಹುತ್ತ, ಹೇಳೂರು ಕೇಳೋರು ಯಾರು ಇಲ್ಲದಂತೆ ಅನಾಥವಾದಂತಹ ಸರ್ಕಾರಿ ಶಾಲೆ, ದುರ್ವಾಸನೆ ಬೇಸತ್ತ ಸರ್ಕಾರಿ ಶಾಲಾ ಮಕ್ಕಳು, ಅಲ್ಲಿ ಬರುವಂತಹ ವಾಸನೆಯಿಂದ ಕೂಡ ಸರ್ಕಾರಿ ಶಾಲೆ ಮಕ್ಕಳು ಬೇಸತ್ತು ಹೋಗಿದ್ದಾರೆ. ಇಲಾಖೆ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರಾ? ಸರ್ಕಾರಿ ಶಾಲೆ ಕಡೆಗೆ ಒಂಚೂರಾದ್ರೂ ಗಮನವನ್ನ ಹರಿಸಬೇಕಲ್ವಾ? ಆದ್ರೆ ಯಾವ ಅಧಿಕಾರಿಗಳು ಈ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ತಾ ಇಲ್ಲ. ಸರ್ಕಾರಿ ಶಾಲೆ ಸುತ್ತಮುತ್ತ ಕಸದ ಹುತ್ತನೆ ಬಿದ್ದಿದೆ, ಆದ್ರೂ ಕೂಡ ಅಲ್ಲಿ ಅದನ್ನ ಕೇಳೋರು ಹೇಳೋರು ಯಾರು ಇಲ್ಲದೆ ಆ ಶಾಲೆ, ಸರ್ಕಾರಿ ಶಾಲೆ ಅನಾಥವಾದಂತಾಗಿದೆ. ದುರ್ವಾಸನೆಯಿಂದ ಅಲ್ಲಿನ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಬೇಸತ್ತು ಹೋಗಿದ್ದಾರೆ. ಆದ್ರೂ ಕೂಡ ಯಾವ ಅಧಿಕಾರಿಗಳು, ಯಾವ ಇಲಾಖೆಯ ಅಧಿಕಾರಿಗಳು ಏನನ್ನೂ ಕೇಳ್ತಾ ಇಲ್ಲ. ನೀವು ಗಮನಿಸ್ತಾ ಇರಬಹುದು ಶಾಲೆಯ ಆವರಣದ ದೃಶ್ಯವನ್ನ. ಸುತ್ತಮುತ್ತ ಕಸದ ಹುತ್ತನೆ ಬಿದ್ದಿರುವಂತದ್ದು, ಅಲ್ಲೇ ಕಸದ ಕೆಲವು ಪ್ಲಾಸ್ಟಿಕ್ ಹಾಳೆಗಳನ್ನ ಅಲ್ಲಿ ಬಿಸಾಕಿರುವಂತದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಆದ್ರೂ ಕೂಡ ಏನು ಮಾಡ್ತಾ ಇದ್ದಾರೆ? ಅಟ್ಲೀಸ್ಟ್ ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ಆದ್ರೂ ಏನು ಮಾಡ್ತಿರುವಂತದ್ದು? PDO ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಈ ಒಂದು ಶಾಲೆಯನ್ನ ಕಣ್ತೆರೆದು ನೋಡ್ಲಿಲ್ವಾ? ಮೇಲ್ನೋಟಕ್ಕೆ ಇದು ಸರ್ಕಾರಿ ಶಾಲೆ, ಆದ್ರೆ ಅಲ್ಲಿ ಕಸ ಬೆಳೆದಿರುವಂತದ್ದು, ಅಕ್ಕಪಕ್ಕ ಇರುವಂತಹ ಕಸವನ್ನ ಯಾರು ನೋಡ್ತಾ ಇಲ್ವಾ? ಸಣ್ಣ ಸಣ್ಣ ಮಕ್ಕಳು 1ನೇ ತರಗತಿಯಿಂದ 5ನೇ ತರಗತಿವರೆಗೆ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸವನ್ನ ಪಡೆದಿರುವಂತದ್ದು, ವಿದ್ಯಾಭ್ಯಾಸವನ್ನ ಪಡೆದಿರುವಂತಹ ಒಂದು ಶಾಲೆ, ಸರ್ಕಾರಿ ಶಾಲೆ. ಅಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ವ್ಯಾಸಂಗವನ್ನ ಪಡೆಯಬೇಕು, ಇಷ್ಟೆಲ್ಲ ಆಗ್ತಾ ಇದ್ರು ಅಲ್ಲಿರುವಂತಹ ಅಧಿಕಾರಿಗಳು ಯಾಕೆ ಇದರ ಬಗ್ಗೆ ಕ್ರಮವನ್ನ ಕೈಗೊಂಡಿಲ್ಲ ಎಂಬುದೇ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿತಾ ಇದೆ. ಸರ್ಕಾರಿ ಶಾಲೆ ಅನ್ನೋದಕ್ಕೆ ಈ ರೀತಿಯಾಗಿ ಮಾಡಿದಾರಾ, ಅಥವಾ ಯಾರು ಹೇಳಿದ್ರು ಕೇರ್ ಮಾಡ್ತಾ ಇಲ್ವಾ? ಕೊಳಚೆ ನೀರು, ಚರಂಡಿ ನೀರು, ಸಂಪೂರ್ಣವಾಗಿ ಅಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಇಲ್ವಂತೆ. ಇದು ಯಾವ ಸರ್ಕಾರಿ ಶಾಲೆನೋ, ಯಾವ ವ್ಯಾಪ್ತಿಯಲ್ಲಿ ಬರುತ್ತೆ ಆ ವ್ಯಾಪ್ತಿಯಲ್ಲಿರುವಂತಹ ಅಧಿಕಾರಿಗಳು, ಗ್ರಾಮ ಪಂಚಾಯತಿ, PDO ಯಾರು ಕೂಡ ಈ ಒಂದು ಶಾಲೆಯ ಸುತ್ತಮುತ್ತ ಇರುವಂತಹ ವಾತಾವರಣ ಆಗಿರಬಹುದು, ಅಲ್ಲಿರುವಂತಹ ಕಸ ಏನು ಬಿದ್ದಿದೆ ಅದನ್ನು ಕೂಡ ಕಣ್ಣು ತೆಗೆದು ನೋಡದೆ ನಿದ್ದೆ ಮಾಡ್ತಾ ಇದ್ದಾರಾ? ಮಕ್ಕಳು ಯಾವ ರೀತಿಯಾಗಿ ವ್ಯಾಸಂಗವನ್ನ ಇಲ್ಲಿ ಪಡೆಯಬೇಕು? ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ವ್ಯಾಪ್ತಿಗೆ ಬರುವಂತಹ TB ಕ್ರಾಸ್ ಬಳಿ ಲೋಕ ಉಪಯೋಗಿ ಇಲಾಖೆ ಒಳಪಡುವ ರಸ್ತೆಗೆ ಹೊಂದಿಕೊಂಡಂತೆ 1ರಿಂದ 5ನೇ ತರಗತಿವರೆಗೆ ಇರುವಂತಹ ಈ ಸರ್ಕಾರಿ ಶಾಲೆ ಇದಾಗಿದೆ. ಆದ್ರೆ ಈ ಸರ್ಕಾರಿ ಶಾಲೆಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಹ ಸ್ಥಿತಿಗೆ ಈಗ ಬಂದು ನಿಂತಿದೆ. ಅಕ್ಕಪಕ್ಕದಲ್ಲೇ ಕಸದ ರಾಶಿಯನ್ನ ಹಾಕಲಾಗಿದೆ, ಕಸಗಳು ಕೂಡ ಬೆಳೆದಿದೆ, ಬೃಹದಾಕಾರದ ಕಸಗಳು, ಹುಳಗಳು ಕೂಡ ಅಲ್ಲಿ ಓಡಾಡ್ತವಂತೆ. ವಿದ್ಯಾರ್ಥಿಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ರೀ ಜವಾಬ್ದಾರಿ? ಅಲ್ಲಿರುವಂತಹ ಗ್ರಾಮ ಪಂಚಾಯತಿ, PDO ಮೇಲಧಿಕಾರಿಗಳು ಯಾರು? ಈ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಬ್ಬ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ?